ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಸಾಕ್ಷ್ಯಗಳು ಏನೇನು, ಕೊಲೆಗೆ ಬಳಸಿರುವಂತಹ ವಸ್ತುಗಳು ಏನೇನು, ಪ್ರತ್ಯಕ್ಷವಾದಂತಹ ಸಾಕ್ಷ್ಯಗಳೇನೇನು, ಸಾಂದರ್ಭಿಕ ಸಾಕ್ಷ್ಯಗಳೇನೇನು, ತಾಂತ್ರಿಕ ಸಾಕ್ಷ್ಯಗಳೇನೇನು, ವೈಜ್ಞಾನಿಕ ಸಾಕ್ಷ್ಯಗಳೇನೇನು, ಇದೆಲ್ಲವನ್ನೂ ಕೂಡ ಒಳಗೊಂಡಿರುವಂತಹ ಒಂದು ಚಾರ್ಜ್ ಶೀಟ್ ಇದೆ. CRPC 161 ಅಡಿಯಲ್ಲಿ 70 ಸಾಕ್ಷ್ಯಗಳ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 164 ಅಡಿ 27 ಸಾಕ್ಷಿದಾರರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಒಟ್ಟು 97 ಸಾಕ್ಷಿದಾರರು, 3 ಪ್ರತ್ಯಕ್ಷ ಸಾಕ್ಷಿಗಳು ಅನ್ನುವಂಥದ್ದು ಉಲ್ಲೇಖ ಇದೆ. ಅದನ್ನ ಹೊರತುಪಡಿಸಿ ಉಳಿದತ್ತ ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೇನಿದೆ ಎಲ್ಲ ಸೇರಿ ಸುಮಾರು 231 ಸಾಕ್ಷ್ಯಗಳನ್ನ ಉಲ್ಲೇಖಿಸಿ ಈ ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಲಾಗಿದೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ದರ್ಶನ್ ಅವರ ಪ್ರಕರಣಕ್ಕೆ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಅವರ ಪಾತ್ರ ಏನಿದೆ ಅನ್ನುವಂಥದ್ದನ್ನ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಸಾಕ್ಷಿಗಳಿಲ್ಲ ಅಂತೇನಲ್ಲ, ಬಹಳಷ್ಟು ಸಾಕ್ಷಿಗಳಿದೆ. ಆಮೇಲೆ ಅದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಇದೆಲ್ಲ ಒಂದು ಭಾಗ.